Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಬಹುಶಃ ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ಅದು ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ತಗೊಂಡ್ರೆ ಏನೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಆಗ್ತಾನೆ ಇರುತ್ತೆ. ಬಹುಶಃ ಒಂದು ರಾಜಕೀಯದಲ್ಲಿ ಇರ್ಬೋದು, ಅಥವಾ ಸಮಾಜ ಸೇವೆಯಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದಿಷ್ಟು ಶೈಕ್ಷಣಿಕವಾಗಿ ತಗೊಳ್ಳಿ, ಬಳ್ಳಾರಿ ಅಂದ ತಕ್ಷಣ ಏನೋ ಒಂದಿಷ್ಟು ವಿಶೇಷ ಸುದ್ದಿಯಲ್ಲಿ ಆಗ್ತಾನೇ ಇರುತ್ತೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಹುಶಃ ಭಾಳಷ್ಟು ಹಿಂದಿನಿಂದ ಒಂದು ಇತಿಹಾಸ ತಗೊಂಡ್ರೆ ಒಬ್ಬ ಬಡ ಕುಟುಂಬದ ವ್ಯಕ್ತಿ ಕೂಡ ಜನರ ಆಸೆಯಾಗಿ ನಿಂತ್ಕೋಬೋದು. ಖಾಲಿ ಜೋಬ್ ಇದ್ರೂ ಕೂಡ ಇವತ್ತು ಜನರಿಗೆ ಸೇವೆ ಮಾಡ್ಬೋದು. ನಾನು ಕೂಡ ಸಮಾಜ ಸೇವೆ ಮಾಡ್ತಂತ ಛಲ ಇಟ್ಕೊಂಡು ಬಂದಿರತಕ್ಕಂಥ ಅದು ಎಷ್ಟೋ ವ್ಯಕ್ತಿಗಳಲ್ಲಿ ಈ ವ್ಯಕ್ತಿ ಕೂಡ ಎಲ್ಲ ಕ್ಯಾಸ್ಟಿಗೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಇಷ್ಟು ದಿನ ನೋಡ್ತಾ ಇದ್ವಿ. ನಾವು ಹುಡುಗಾದರಿದ್ದ ಇದು ಹಂಗಲ್ತಮ್ಮ ಹಿಂಗಂತ ಹೇಳಿ ಸಮಾಧಾನ ಮಾಡ್ಕೊಂಡು ಅಷ್ಟಷ್ಟು ನ್ಯಾಯ ಮಾತಾಡ್ತಾನೆ. ಯಾರ್ದು ಕಲ್ಮಶ ಇಲ್ದಂಗೆ ಮಾತಾಡೋ ವ್ಯಕ್ತಿ ಅಂದರೆ ಅಣ್ಣ ವಿ ಕೆ ಬಸಪ್ಪಣ್ಣ. ಸ್ವಾರ್ಥಕ್ಕಾಗಿ ನಾನು ಇಷ್ಟು ಮಟ್ಟಿಗೆ ಬೆಳಿಬೇಕು ಇಷ್ಟು ಬಂದು ಯಾವತ್ತೂ ಆಸೆ ಪಟ್ಟಿಲ್ಲ. ಹಂಗೆ ಬೆಳಿಬೇಕಾದ್ರೆ ಯಾವುದೋ ರೂಪದಲ್ಲಿ ಇವತ್ತು ಅಣ್ಣನ ಎಜುಕೇಷನಲ್ಲಿ ಅಣ್ಣ ಮಾಡ್ತಕ್ಕಂಥ ಜನರಲ್ಲಿ ಎಂಪ್ಲಾಯ್ ಅಂತ ಹೇಳ್ಕೊಂಡಿದ್ದಕ್ಕಾಗಿ ಆತ ರಾಜಕಾರಣ ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ಇವತ್ತು ಯಾವುದೋ ಒಂದು ಕ್ಷೇತ್ರ MLA ಆಗಿರ್ಬೋದು, ಏನಾರು ಆಗಿರ್ಬೋದು, ಅದು ಇವತ್ತು ಯಾವುದೇ ಆಸೆ ಪಟ್ಟಿಲ್ಲ. ಜನ ಸೇವೆ, ಜನಾರ್ದನ ಸೇವೆ ಅಂತ ಒಂದು ಆಸೆಯನ್ನು ಇಟ್ಕೊಂಡು ದುಡ್ಡಿನ ಸಂಪಾದಿಸ್ಬೇಕಂದ್ರೆ ಯಾವುದೋ ರೀತಿಯಲ್ಲಿ ಸಂಪಾದಿಸೋದು, ದುಡ್ಡಿಗೆ ಆಸೆ ಪಟ್ಟಿಲ್ಲ. ಒಳ್ಳೆಯ ಗುಣ ಇದೆ. ಇವತ್ತು ಕನ್ನಡ ಸಿನಿಮಾ ನಟ ಡಾಕ್ಟರ್ ರಾಜ್ಕುಮಾರ್ ಅಂತ ಅಭಿಮಾನಿಗಳು ಅಂತಾರೆ, ರಾಜ್ಕುಮಾರ್ ಅಲ್ಲಿ ಹೇಳ್ತಾರೆ, ಒಂದು ಅಭಿಮಾನ ಇದೆ. ಜನ ಯೂತು ಯಾರಪ್ಪ ಅಂದ್ರೆ ವಿ ಕೆ ಬಸಪ್ಪಣ್ಣ ಅಂತ ಜನ ಸಂಪರ್ಕ ಹೆಂಗಿದೆ ಅಂದರೆ ಅದು ಮರಿಲಾರ್ದಂತಕ್ಕದ್ದು. ಮಾರ್ಗ ಅಷ್ಟು ಮನಸ್ಸು ಮಾರ್ಗ ಇದ್ದರೆ ಆಸೆಗೊಂದು ಕೊನೆ ಇರುತ್ತೆ. ಆ ಕೊನೆ ಅಣ್ಣಗಿಲ್ಲ. ಆ ಆಸೆ ಎಷ್ಟು ಜನ ಇರ್ತಾರೆ ನೋಡ್ಯಾರ. ಆ ಕಡೆ ಈ ಕಡೆ ಅಣ್ಣ BJP ಆಗಿರ್ಬೋದು, ಕಾಂಗ್ರೆಸ್ಸೇ ಶಾಶ್ವತ ಕಾಂಗ್ರೆಸ್ ಇದ್ದ. ಮೊನ್ನೆ 5 ವರ್ಷಗಳ ಇದೆ ಆ ಥರ ಹೋಗಿ ಬಂದ. ಅದು ಬಿಟ್ಕೊಂಡು ಸ್ವಂತ ಮನೆಗೆ ಬಂದಾನ. ಒಳ್ಳೆ ವ್ಯಕ್ತಿ. ಈ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯತ್ತಿದೆ. ಬಸಪ್ಪರನ್ನ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಸಚಿವ ನಾಗೇಂದ್ರ ಸಕ್ಸಸ್ ಆಗಿದ್ದಾರೆ. 50ಕ್ಕೂ ಹೆಚ್ಚು ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ಸೇರಿದ್ದಾರೆ ಬಸಪ್ಪ. ಒಳ್ಳೆ ಮನುಷ್ಯರೇ. ಯಾಕಂದ್ರೆ ಅವ್ರು ನೋಡಿದ್ವಿ ನಾವು, ಒಳ್ಳೆ ಮನುಷ್ಯತ್ವ, ಒಳ್ಳೆ ಮನುಷ್ಯ ಇದು ಎಲ್ಲ ಇದೆ. ಹಂಗಾಗಿ ಅವ್ರು MLA ಆದರೆ ಅವ್ರಿಗೊಂದು ಇದು ಸಿಗ್ತೈತೆ. ಆಮೇಲೆ ಅವ್ರಿಗೆ ಏನಾದರೂ ಮಾಡ್ಬೇಕಂದ್ರೆ ಮಾಡ್ತಾರೆ. ಹಂಗೆ ಜನಗಳು ಒಳ್ಳೆ ಕೆಲಸ ಮಾಡೋದು ಇದು ಮಾಡಿ. ಆ್ಯಕ್ಚುಲಿ ಇವರು ಒಂದು ಬಳ್ಳಾರಿಯಲ್ಲಿ ಭಾಳಷ್ಟು ಬಡ ಕುಟುಂಬದ ವ್ಯಕ್ತಿ ಆದರೂ ಸಹಿತ ಓದಿದ್ದು ಕೂಡ ಅಷ್ಟಕ್ಕಷ್ಟೇ. ಭಾಳಷ್ಟು ಸಮಸ್ಯೆಯನ್ನು ಬೆನ್ನಿ ಕಟ್ಕೊಂಡು ಬೆಳೆದಿರ್ತಕ್ಕಂಥ ವ್ಯಕ್ತಿ. ಬಳ್ಳಾರಿಗೆ ಇವತ್ತು ಬರೀ ಸಮಾಜ ಸೇವೆ ಅಲ್ಲ, ಯಾರೇ ಒಬ್ಬ ಸಿನಿಮಾ ಆ್ಯಕ್ಟ್ರಸ್ಸು, ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಪುನೀತ್ ಸರ್ ಇರ್ಬೋದು, ಶಿವರಾಜ್ ಕುಮಾರ್ ಇರ್ಬೋದು, ಬಹಳಷ್ಟು ಮಂದಿಗಳು ಇವತ್ತು ಬಳ್ಳಾರಿಗೆ ಏನಾದರೂ ಬಂದರೆ ಅಂಥ ಧೀಮಂತ ನಾಯಕರು ಇವ್ರ ಮನೆಗೆ ಬಂದು ಹೋಗ್ತಾರೆ. ಬಹುಶಃ ಇವತ್ತು ಪುನೀತ್ ಸರ್ ಅವರು ಕೂಡ, ಶಿವರಾಜ್ ಕುಮಾರ್ ಅವರು ಕೂಡ ಈ ವ್ಯಕ್ತಿ ಮನೆಗೆ ಬಂದು ಹೋಗಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳಿದೆ. ಎಲ್ಲಿ ಫೋಸ್ ಕೊಡಲಿಲ್ಲ.
ಎಲ್ಲಿ ಕೂಡ ನಾನು ಇಂಥ ಕೆಲಸ ಆಗಿದೆ, ಇಷ್ಟು ಜನಕ್ಕೆ ಸಹಾಯ ಆಗಿದೆ ಅಂತ ಬುಲೆಟ್ ಗಾಡಿಯಲ್ಲಿ ಕದ್ದರಂಗೆ ಹಾಕೊಂಡು ಬರಲೇ ಇಲ್ಲ. ಬಹುಶಃ ಅಂಥ ವ್ಯಕ್ತಿ ಇವತ್ತು VK ಬಸಪ್ಪ. ಎಸ್, ಇವತ್ತು VK ಬಸಪ್ಪ ಅವರು ಕನ್ನಡ ಪರ ಸಂಘಟನೆಯಲ್ಲಿ ಬಹಳಷ್ಟು ಹೋರಾಡ್ತಕ್ಕಂಥ ವ್ಯಕ್ತಿ. ಕನ್ನಡ ನನ್ನ ಉಸಿರು, ಕನ್ನಡವೇ ನನ್ನ ಹಸಿರು, ಕನ್ನಡ ಇರುವವರೆಗೂ ನಾನು ಅದಕ್ಕೆ ಹೋರಾಡ್ತಕ್ಕಂಥ ಧ್ವನಿ ಎತ್ಕೊಂಡು ಬಂದಿರತಕ್ಕಂಥವ್ರು ಇವತ್ತು ರಾಜಕೀಯದಲ್ಲಿ ಹೋಗಿದ್ದಾರೆ, ಶೈಕ್ಷಣಿಕವಾಗಿ ಧ್ವನಿ ಎತ್ತಿದ್ದಾರೆ, ವಿಶೇಷವಾಗಿ ರೈತರ ಪರ ಕೂಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ. ಇವತ್ತು ನಮ್ಮ ಜೊತೆ VK ಬಸಪ್ಪ ಸಾರು ಕೂಡ ಇದ್ದಾರೆ. ಏನು ಹೇಳ್ತಾರೆ? ಜನನಾಯಕ ಅಪ್ಪು ವಾಹಿನಿ ಟಿವಿಗೆ ಸ್ವಾಗತ ಬರ್ತಾ ಇದ್ದೀನಿ. ನಿಮ್ಮ ಧನ್ಯವಾದ ಹೇಳ್ತಾ ಇದ್ದೀನಿ. ಹೋರಾಟದಲ್ಲಿ ಬರ್ತೀರಿ ಅಂದರೆ VK ಬಸಪ್ಪ ಅವರು ಹುಡ್ತಾನೆ ಬಂಗಾರ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಬಿಟ್ಬಿಟ್ರ ಅಂತ ಭಾಳಷ್ಟು ವೀಕ್ಷಕರಿಗೆ ಒಂದು ಪ್ರಶ್ನೆ. ಬಹುಶಃ ತಮ್ಮ ಕಿರುಪರಿಚಯ ಮಾಡಿಕೊಡಿ ಸರ್. ನಾನು ಒಂದು ಚಿಕ್ಕ ಕುಗ್ರಾಮ ಅರಗಿಂಡೋಣಿ ಅಂತ ಒಂದು ಗ್ರಾಮ. ಮೂಲತಃ ನಾವು ಬಂದು ಒಬ್ಬ ದಲಿತ ವಾಲ್ಮೀಕಿ ನಾಯಕ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿ, ಬಡ ಕುಟುಂಬದಲ್ಲಿ ಹುಟ್ಟಿದ ಬಂದಂಥವರು. ನಾನು 1993ರಲ್ಲಿ BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದೆ. ಕಷ್ಟಪಟ್ಟು ನಮ್ಮ ತಂದೆ ತಾಯಿಯಲ್ಲೂ ಸಹ ನಮ್ಮ ಅಣ್ಣ ಅತ್ತಿಗೆಯರು ಓದಿಸಿದರು. ನಾನು ಆವತ್ತಿನ ದಿನಗಳಲ್ಲಿ 93 ಇಸ್ವಿಯಲ್ಲಿ ನಾನು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿನ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತೀನಿ. ತದನಂತರ ನಾನು ಜಿಂದಾಲ್ ವಿಜಯನಗರ ಸ್ಟೀಲ್ ಲಿಮಿಟೆಡ್ ಅಂತ ಹೆಸರುವಾಗ JSW ಈಗಿಂದು ಅವತ್ತಿನ ಜಿಂದಾಲ್ ವಿಜಯನಗರ ಉಕ್ಕಿನ ಕಾರ್ಖಾನೆ, ಅದರಲ್ಲಿ ನಾನು ಜಾಬ್ ಸೇರಿದೆ. ಆ ಜಾಬ್ ಮಾಡಿದೆ ಒಂದು 10 ವರ್ಷ. ತದನಂತರ ನಾನು ಜಿಂದಾಲ್ನಲ್ಲಿ ಒಂದು ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಬಂದೆ. ನಮ್ಮ ಲೋಕಲ್ ರಾಜಕೀಯಕ್ಕೆ ಬಂದೆ. ಆವಾಗಿದ್ದರಿಂದ ನಾನು ಆಮೇಲೆ ತದನಂತರ 2004ರಲ್ಲಿ ಡಿಲಿಮಿಟೇಷನ್ ಆಗಿದ್ದಿಲ್ಲ, ರಿಸರ್ವೇಷನ್ ಇದ್ದಿಲ್ಲ. ಅದರ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ ನಾವು. ವಾಲ್ಮೀಕಿ ರಕ್ಷಣಾ ವೇದಿಕೆ ಅಧ್ಯಕ್ಷ ಇದ್ದೆ, ಕರ್ನಾಟಕ ಸೇನೆ ಅಧ್ಯಕ್ಷ ಇದ್ದೆ, ಕನ್ನಡ ನಾಡು ಯುವಕ ಸಂಘದಾಗಿದ್ದೆ. ಇಲ್ಲಿ ಬರೀ ಯಾಕಂತಂದರೆ ಇದು ಗಡಿನಾಡ ಭಾಗ. ಇದು ಈ ಗಡಿನಾಡ ಭಾಗದಲ್ಲಿ ಸ್ವಲ್ಪ ತೆಲುಗು ವಲಸಿಗರು ಜಾಸ್ತಿ ಇದ್ದರು. ಇಲ್ಲಿ ಅವ್ರದ್ದೇ ಜಾಸ್ತಿ ಆಗ್ತಾಯಿತ್ತು. ಕನ್ನಡ ಸಿನಿಮಾಗಳು ನೋಡ್ಬೇಕಂದ್ರೆ ವಿರಳ ಜನ, ಯಾಕಂದರೆ ಜನ ನೋಡ್ತಾರೆ. ಆದರೆ ಇಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾ ಹಾಕೋದೇ ಕಷ್ಟ ಇತ್ತು ಆ ಕಾಲದಲ್ಲಿ. ಆದರೆ ನಮ್ಮೆಲ್ಲ ಸಂಘಟನೆಗಳು, ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲ ಸೇರಿಬಿಟ್ಟು ಇಲ್ಲಿ 2 ಚಿತ್ರಮಂದಿರನ ಕಾಯಮಾಗಿ ಕನ್ನಡ ಚಿತ್ರ ನಡೆಸಬೇಕಂತೇಳಿ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಸಹ ಮಾಡಿಕೊಂಡು ನಾವು ಇವತ್ತಿಗೂ ನಡೆಸ್ತಾ ಇದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕನ್ನಡ ಚಿತ್ರಮಂದಿರ ಸ್ವಲ್ಪ ಕುಂಠಿತವಾಗಿದೆ. ಯಾಕಪ್ಪ ಅಂದರೆ ಅದು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಿಧನ ನಂತರ ಪ್ರತಿಯೊಂದು ಸಿನಿಮಾಗಳು ಸ್ವಲ್ಪ ಜನರಿಗೆ ಹೀರೋಗಳು ಎಲ್ಲ ಕಾಲಾವಕಾಶ ಭಾಳ ತಗೊಂತದ. ಮೊದಲು ಚಿತ್ರಗಳು ಭಾಳ ಬಿಡುಗಡೆ ಆಗ್ತಿದ್ವು. ತದನಂತರ ಏನಾಯ್ತು, ಈಗೆಲ್ಲ ಆನ್ಲೈನ್ ತೆಲುಗು ಉತ್ಸವ ಮಾಡಿದರು. ಇಲ್ಲಿ ನಮ್ಮ ಕನ್ನಡಿಗರೇ ತೆಲುಗು ಉತ್ಸವ ಮಾಡಿದರು. ಅದಕ್ಕೆ ನಾನು ಮತ್ತು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಪುನೀತ್ ರಾಜ್ಕುಮಾರ್ನ, ಶಿವರಾಜ್ ಕುಮಾರ್ನವ್ರು ಕರೆಸಿಬಿಟ್ಟು ಅರಸು ಆಡಿಯೋ ಕ್ಯಾಸೆಟ್ ರಿಲೀಸ್ ಅಂತ ಮಾಡಿದ್ವಿ. ಹಾಗೆ ಅವಾಗಿಲ್ಲಿ ಬಳ್ಳಾರಿಯಲ್ಲಿ ಲಕ್ಷಾಂತರ ಜನ ಅಭಿಮಾನ ನೋಡಿದರಲ್ಲಿ ನೀವು ಬರಬೇಕು ಬಳ್ಳಾರಿಗೆ ಅಂತೇಳಿ ಕೇಳ್ಕೊಂಡ್ವಿ. ಕೇಳ್ಕೊಂಡ್ರಿ ಅಂತಂದರೆ ಮುಂದೆ ನಾವು ಬರ್ತೀವಿ ನಿಮ್ಮ ಊರಿಗೆ, ಚಿತ್ರಮಂದಿರಕ್ಕೆ ರಿಲೀಸ್ ಕೊಡ್ತೀವಿ, ನಾವು ಸಿನಿಮಾಗಳು ಕೊಡ್ತೀವಿ, ನಾವು ಇನ್ನು ಮುಂದೆ ಪ್ರತಿ ಕಂಟಿನ್ಯೂಷನ್ ಆಗಿ ಅಂತೇಳಿ ಅವತ್ತು ಆ ಸಕ್ಸಸ್ ಆಯಿತು. ಆ ಅರಸು ಆಡಿಯೋ ಕ್ಯಾಸೆಟ್ ರಿಲೀಸ್ ಆಯಿತು, ಆ ಸಿನಿಮಾನೂ ರಿಲೀಸ್ ಆಯಿತು, ಸಕ್ಸಸ್ ಆಯಿತು. ಬಳ್ಳಾರಿನಲ್ಲಿ ಯಾವ ಫಿಲ್ಮ್ ಏನು ಮಾಡಿದ್ರೆ ಅವೆಲ್ಲ ಸಕ್ಸಸ್ ಆಗಿದೆ ಇವತ್ತು. ಎಲ್ಲ ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲ. ಅವ್ರು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ನನಗೆ ಶಿವಣ್ಣವ್ರು ಹೇಳ್ತಾಯಿದ್ರು, ನಮಗೆ ರಾಜ್ಕುಮಾರ್ ಮನೇಲಿ 3 ಮಕ್ಕಳಲ್ಲ, ಬಳ್ಳಾರಿಯಲ್ಲಿ ಒಬ್ಬನಿದ್ದಾನೆ ಬಸಪ್ಪ ಅಂತೇಳಿ. ಅವರು ಏನು ಹೇಳ್ತಾರೆ ಅದು ಕರೆಕ್ಟಾಗಿ ಹೇಳ್ತಾರೆ, ಮುಚ್ಚು ಮರೆಯಲ್ಲದೆ ಹೇಳ್ಬಿಡ್ತಾರೆ. ಸಿನಿಮಾ ಚೆನ್ನಾಗಿದೆ ಅಂತಂದು ನಾನು ಕೇಳೋದು,
ಫಸ್ಟ್ ನನಗೆ ಫೋನ್ ಮಾಡ್ತಾಯಿದ್ರು ಚೆನ್ನಾಗಿದೆ ಇಲ್ಲ ಅಂತಂದೇಳಿ. ನಾನು ರಿಪೋರ್ಟ್ ಕೊಟ್ಟರೆ ಅದು ಇಡೀ ಸ್ಟೇಟೆಲ್ಲ ಹಿಟ್ ಆಗ್ತಾಯಿತ್ತು. ಆ ರೀತಿ ನಾನು ನಿಜ ಹೇಳ್ಬಿಡ್ತಿದ್ದೆ. ಅದರಿಂದ ಅವ್ರೆಲ್ಲ ನನಗೆ ಭಾಳ ಲೈಕ್ ಮಾಡ್ತಾಯಿದ್ರು. ಮೊದಲು ಫಸ್ಟಿಗೆ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ ಅವ್ರ ಫ್ಯಾಮಿಲಿಯಿಂದ ನನಗೆ ಫೋನ್ ಮಾಡೋರು. ಈ ರೀತಿ ಇದೆ, ಈ ರೀತಿ ಅಂತ ಹೇಳ್ಬಿಟ್ಟು ಈ ರಾಜಕೀಯದಪ್ಪ ಅಂತಂದ್ರೆ ನಾನು ಫಸ್ಟು ನಾನು ಹೋರಾಟಗಾರನಾಗಿ ಕಾಲೇಜ್ ಯೂನಿಯನ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ಹೋರಾಟ. ಅದಾದಮೇಲೆ ನಾನು ಲೀಡರ್ಶಿಪ್ಪೇ ಇತ್ತು. ನಾನು ಕ್ಲಾಸ್ದಿಂದ 8ನೇ ಕ್ಲಾಸ್ದಿಂದ ಅಲ್ಲ, 1ನೇ ತರಗತಿಯಿಂದಲೇ ನಾನು ಲೀಡರ್ ಆಗಿದ್ದೀನಿ. ನಾನು ಅವತ್ತಿಂದ ನಾನು ಲೀಡರಾಗೇ ಬೆಳೆದೀನಿ. ಇವತ್ತಿಗೂ ನಾನು ಲೀಡರಾಗೇ ಗುರುತಿಸ್ಕೊಂಡಿದ್ದೀನಿ. ತದನಂತರ ನಾನು 2004ರಲ್ಲಿ ಬಹುಜನ ಸಮಾಜ್ ಪಾರ್ಟಿಯಿಂದ ಸಂಡೂರು ಕ್ಷೇತ್ರದಲ್ಲಿ ಜನರಲ್ ಇತ್ತು, ಅಲ್ಲಿ ನಾನು ಅಭ್ಯರ್ಥಿಯಾಗಿದ್ದೆ. ಅದು ಒಂದು ರಾಷ್ಟ್ರೀಯ ಪಕ್ಷದಿಂದ ನಾನು ನಿಂತ್ಕೊಂಡಿದ್ದೆ. ನಾಮಿನೇಷನ್ ಮಾಡಿ ಅದು ನಾನು ಕಂಟೆಸ್ಟ್ ಮಾಡಿ ಸೋತಿದ್ದೀನಿ, ಡಿಫಿಟೆಡ್ ಆಗಿದ್ದೀನಿ. ಅದಾದ ಮೇಲೆ ಮತ್ತೊಂದು ಕಾಂಗ್ರೆಸ್ ಜಾಯಿನ್ ಆದೆ. ಆಮೇಲೆ ಬಂಗಾರಪ್ಪರ ಕಡೆಗೆ ಒಡನಾಟ ಇತ್ತು, ಅವ್ರ ಜೊತೆಗೆ ನಾನು ಸ್ವಲ್ಪ ಕೆಲವು ದಿನ ಕೆಲಸ ಮಾಡಿದೆ ಅಪ್ಪಾಜಿಯವ್ರ ಅವರಿಂದ. ಅದೇ ರೀತಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿಗೂ ಕಾಂಗ್ರೆಸ್ನಲ್ಲೇ ಇದ್ದೀನಿ. ನಾನು ಮೊದಲು BJPನಲ್ಲಿದ್ದೆ. ನನ್ನನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿಲ್ಲ ನನಗೆ. ಆಮೇಲೆ ಸರಿಯಾದ ಸ್ಥಾನಮಾನವೂ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೀನಿ ಕಾಂಗ್ರೆಸ್ಸಲ್ಲಿ. ಈ ಕಾಂಗ್ರೆಸ್ನಲ್ಲಿ ಬಂದು ಈಗಾಗಲೇ ನಾವು ಒಂದು MLA ಗೆಲ್ಸ್ಕೊಂಡಿದ್ವಿ, MP ಗೆಲ್ಸ್ಕೊಂಡಿದ್ದೀವಿ. ಮುಂದಿನ ಚುನಾವಣೆ ನಿನ್ನೆ ಮೇಯರ್ ಮತ್ತು ಪಟ್ಟ ಕೂಡ ಆಯಿತು ನಾವು ಬಂದ ಮೇಲೆ. ಈಗ ಮುಂದೆ ಏನಾಯಿತು ಉಪಚುನಾವಣೆ ಇದೆ, ಅದನ್ನು ಗೆಲ್ಸ್ಕೊಳ್ತೀವಿ ನಾವು. ಅದೇನು ಯಾರು ನಿಂತರೂ ಕೂಡ ಪ್ರಬಲವಾಗಿ ಸ್ಪರ್ಧೆ ಕೊಡ್ತೀವಿ. VK ಹೊನ್ನೂರಪ್ಪ ದಿವಂಗತ, ತಾಯಿ ಪಕ್ಕೀರಮ್ಮ ಅಂತಂದೇಳಿ ಅರಗಿಂಡೋಣಿ. ಆ ಅರಗಿಂಡೋಣಿ ಗಂಡು ಮೆಟ್ಟಿನ ನಾಡು. ಯಾಕೆ ಆ ಅರಗಿಂಡೋಣಿ ಎಂಬ ಹೆಸರು ಎಲ್ಲರಿಗೂ ಗೊತ್ತಿದೆ. ಆ ಹೋರಾಟ ಏನಂದ್ರೆ ನಾನು ಅರಗಿಂಡೋಣಿ ಮುಖಾಂತರನೇ ಒಟ್ಟು ಹೋರಾಟ ಪ್ರಾರಂಭ ಮಾಡಿದ್ವಿ ನಾವು ಕನ್ನಡದಲ್ಲಿ. ಗಂಡು ಮೆಟ್ಟಿನ ಊರು ಅಂತಂದು ಹೇಳ್ತೀನಿ, ಬಯಸ್ತೇನೆ. ಇವತ್ತು ನಮಗೆ ಈ ರೀತಿ ಇಂಟ್ರ್ಯೂ ಮಾಡ್ತಾ ಇದ್ದೀರಿ ಅಂದರೆ ಕಾರಣ ಯಾಕೆ? ಒಬ್ಬ ಒಳ್ಳೆ ವ್ಯಕ್ತಿನ ಅಂತಂದೇಳಿ ನೀವೇ ಹುಡುಕೊಂಡು ಬಂದಿದ್ದು. ಆ ರೀತಿ ಜನಗಳು ಸಹ ನನಗೆ ಏನೇ ಆಗಿರಲಿ, ಅರ್ಧ ರಾತ್ರಿ ಆಗಲಿ, ನಂದು 24/7 24/7 ನಂದು ಯಾವತ್ತಿಗೆ ನನ್ನ ಫೋನುಗಳು ಆನ್ನಲ್ಲಿ ಇರುತ್ತೆ. ನನಗೆ ಆಸ್ಪತ್ರೆ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕೆಲವರಿಗೆ ಗಲಾಟೆ ಆಗಿರ್ಬೋದು, ಫ್ಯಾಮಿಲಿ ಗಲಾಟೆ ಆಗಿರ್ಬೋದು, ಆ್ಯಕ್ಸಿಡೆಂಟ್ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲ್ಲ ಅಂತ ಹೇಳ್ತಿರ್ತಾರೆ, ಆಂಬುಲೆನ್ಸ್ ಕಳಿಸೋದಾಗಿರ್ಬೋದು, ನನಗೆ ಸೇವೆ ಮಾಡ್ತಾ ಇರ್ತೀನಿ. ನಾನು ಸ್ವಂತ ಖರ್ಚಿನಿಂದ ಮಾಡ್ತೀನಿ, ಯಾರ್ದು ದುಡ್ಡು ತೊಗೊಳ್ಳಲ್ಲ. ಯಾವುದೇ ಆಫೀಸರ್ ಹತ್ರ ನಾನು ಕೈ ಚಾಚೋದೂ ಇಲ್ಲ. ಅವಿದ್ಯಾವಂತರು ಏನಾಗಿದ್ದರು, ಅವರಿಗೆ ನ್ಯಾಯ ಬೇಕಾಗಿತ್ತು ನಮ್ಮ ವಾಲ್ಮೀಕಿ ಜನಾಂಗಕ್ಕೆ. ಯಾಕಂದರೆ ಎಲ್ಲರೂ ಅವರು ಅವಿದ್ಯಾವಂತರು ಜಾಸ್ತಿ ಆಗಿನ ಕಾಲದಲ್ಲಿ. ಅವ್ರಿಗೇನಪ್ಪ ಅಂತಂದ್ರೆ ಉದಾಹರಣೆ ಹೇಳ್ತೀನಿ, ನೀನು ಯಾರು ಹೇಳಿಬಿಟ್ರೆ ತಪ್ಪು ಮಾಡಿಬಿಡ್ತೀವಿ. ಅವರಿಗೊಂದು ನಮಗೇನಪ್ಪ ಅಂತಂದರೆ ಸ್ವಲ್ಪ ಕಡಿಮೆ ಜ್ಞಾನ ಇದೆ, ಅಂದರೆ ವಿದ್ಯಾಭ್ಯಾಸ ಕಡಿಮೆ ಇತ್ತು. ಬೇರೆ ಯಾರು ಹೇಳಿದ್ರೆ ಕೇಳ್ತಾ ಇದ್ವಿ. ಅದಕ್ಕೆ ಅವರಿಗೆ ಒಂದು ಅವೇರ್ನೆಸ್ ಬರಲಿಕ್ಕೆ ಅಂತ ನಾನು ಒಂದು ಹೋರಾಟ ಅಂದ್ಕೊಂಡು ಇವತ್ತು ಅದರಲ್ಲಿ TCಯಲ್ಲಿ ತಮ್ಮ ಮಕ್ಕಳಿಗೆ ಮೊದಲು ಬೇಡ ಅಂತ ಬರೆಸ್ತಾ ಇದ್ದರು. ಅದನ್ನು ನಾನು ಬೇಡ ಅಂತ ಹೇಳಿಬಿಟ್ಟು ವಾಲ್ಮೀಕಿ ನಾಯಕ ಅಂತ ಬರೆಸ್ಬೇಕಂತ ಒಂದು ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ, ನಂತರ ಮತ್ತೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ಭವನ ಕಟ್ಟಬೇಕಂತೇಳಿ, ಆಮೇಲೆ ವಾಲ್ಮೀಕಿ ಜಯಂತಿ ಮಾಡಬೇಕಂತಂದೇಳಿ ಮೊದಲಾಗಿ ಹೋರಾಟ ಮಾಡಿದ್ದು ನಾನು. ಅದು ತಂದಿದ್ದು BJP ಸರ್ಕಾರದವರು. ನಾನು ಇಲ್ಲ ಸ್ವಾಗತ ಮಾಡ್ತೀನಿ. ಆದರೆ ಅದಕ್ಕೆ ಹೋರಾಟ ಮಾಡಿದ್ದು ನಾನು ಇವೆರಡಕ್ಕೂ. ಅದರ ನಂತರ ದಾಖಲೆ ಉಳಿದೆ.
ನನ್ನ ಹತ್ರ ದಾಖಲೆಗಳು ಇದೆಯಲ್ಲ. ಅದಕ್ಕೆ ಫಸ್ಟ್ ಮೊದಲನೇ ಹೋರಾಟ ಮಾಡಿದ್ದು ನಾನು. ಬಳ್ಳಾರಿ ಇತಿಹಾಸದಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ತಾವು ಧ್ವನಿಯಾಗಿದ್ರಿ, ಎಷ್ಟೋ ಸಮಸ್ಯೆಗಳಿಗೆ. ಬಟ್ ಅದರಲ್ಲಿ ಕೂಡ ಒಂದು ಸುಧಾ ಕ್ರಾಸ್ ರೈಲ್ವೆ ಬಿಡಿಸ್ತು, ಬಹಳಷ್ಟು ಧ್ವನಿ ಎತ್ತಿದ್ರಿ. ಆದರೂ ಕೂಡ ಇವತ್ತಿಗೂ ಕೂಡ ಯಾಕೆ ವಿ ಕೆ ಬಸಪ್ಪ ಅವರಿಗೆ ಅದು ಇನ್ನೂ ಸಮಸ್ಯೆ ಆಗಿ ಉಳಿದ್ಬಿಡ್ತಾ? ಇವಾಗ ಅದು ನೀವು ಕೇಳಿದ್ದು ಭಾಳ ಸಂತೋಷ. ಈಗ ಮೊನ್ನೆ BJP ಸರ್ಕಾರ ಇದ್ದಾಗ ಮಾನ್ಯ ಶ್ರೀ ದೇವೇಂದ್ರಪ್ಪ MP ಸಾಹೇಬರು ಅವರು ಪಾರ್ಲಿಮೆಂಟಲ್ಲಿ ಮಾತಾಡಿ ಸ್ಯಾಂಕ್ಷನ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ ಆಗಿದೆ ಆಗಲದು. ಈಗ OPD ಕ್ರಾಸ್ ಏನು ಸುಧಾ ಕ್ರಾಸ್ ಏನಿದೆಲ್ಲ ಅದು ಫ್ಲೈಓವರ್ ಆಗ್ತಾಯಿದೆ. ಅದಕ್ಕೆ ಅತಿ ಶೀಘ್ರದಲ್ಲೇ ಏನು ಆಗ್ತಾಯಿದೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನೋ ಮಾಡ್ತಿದ್ದಾರೆ ಅಂತಂದೇಳಿ ಮಾಹಿತಿ ಇದೆ ನಮಗೆ. ಅದು ಅತಿ ಶೀಘ್ರದಲ್ಲೇ ಟೆಂಡರ್ ಕರೆದು ಮಾಡ್ತಾರೆ. ಏನೋ ಒಂಥರ ನೋವಿದೆ ಅಂತಕ್ಕಂಥದ್ದು. ಬಹುಶಃ ಏನು ಕನಸಿದೆ ಸರ್ ಬಳ್ಳಾರಿ ಬಗ್ಗೆ ತಮಗೆ? ಬಳ್ಳಾರಿನಲ್ಲಿ ಸ್ವಾಮಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನಾನೊಬ್ಬ ಜನಪ್ರತಿನಿಧಿ ಆಗ್ಬೇಕಂತ ಆಸೆ ಇತ್ತು. ಆದರೆ ನಾನು ಇವತ್ತು ನಾನು ಮಾಡಿರೋದು ಕಾರ್ಯಕ್ರಮಗಳು ಕೆಲಸಗಳಿಗೆ ನನಗೆ ಜನಪ್ರತಿನಿಧಿ ಏನು ಬೇಕಾಗಿಲ್ಲ, ಜನಸಾಮಾನ್ಯವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗೇನು ಇಲ್ಲ, ಬಟ್ ಪಾರ್ಟಿನಲ್ಲಿ ಗುರುತಿಸ್ಕೊಂಡಿದ್ದೀನಿ. ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತಂದರೆ, ಅಭಿವೃದ್ಧಿ ಮಾಡಬೇಕಂತಂದರೆ ಪವರ್ ಇರಬೇಕು. ಈಸ್ ದ ಮಾಸ್ಟರ್ ಕೀ ಅಂತ. ಆ ಮಾಸ್ಟರ್ ಕೀ ಇದ್ದರೆ ನನ್ನ ಉದ್ದೇಶ ಏನಂತಂದರೆ, ಹಳ್ಳಿಗೆ ನಾವು ಹೋಗ್ತಿದ್ದೆ, ಅವ್ರು ಇಲ್ಲಿಯೇ ಬರೋದು ಬೇಕಾಗಿದ್ದಿಲ್ಲ. ಹಳ್ಳಿಯವ್ರು ಹೋಗ್ಬಿಟ್ಟು ನಾನು ಅವ್ರ ಊರಲ್ಲಿ PDOಗಳು, ವಿಲೇಜ್ ಅಕೌಂಟೆಂಟು, ಅವ್ರ ಕಂದಾಯ ಇಲಾಖೆಯಿಂದ ಇರ್ತಕ್ಕಂಥ ಅಧಿಕಾರಿಗಳ ಕರ್ಕೊಂಡ್ಬಿಟ್ಟು ಅಲ್ಲೇ ವಿಧವೆ ಪೆನ್ಷನ್ ಆಗಿರ್ಬೋದು, ಓಲ್ಡ್ ಏಜ್ ಪೆನ್ಷನ್ಸ್ ಆಗಿರ್ಬೋದು, ಮನೆ ಇಲ್ದರೆ ಇರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ಕಾರ್ಡ್ ಇರ್ಬೋದು, ಅಲ್ಲೇ ಪ್ರಿಂಟ್ಔಟ್ ತೆಗೆದುಬಿಟ್ಟು ಕೊಡೋಂಥ ಕಾರ್ಯಕ್ರಮ ಮಾಡಬೇಕು ಒಂದು ಆಸೆ ಇತ್ತು ನನಗೆ. ಯಾರು ಮಾಡಿರೋಂಥದ್ದೊಂದು ಒಂದು ಮಾಡೆಲ್ ಆಫ್ ದಿ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ನಾನು ಮಾಡ್ಬೇಕಂತ ಒಂದು ಆಸೆಯಿಂದ ನಾನು ಹಲವಾರು ಬಾರಿ ಸರಿ ನಾನು ಸ್ಪರ್ಧೆ ಮಾಡೋಕ್ಕೆ ಭಾಳ ಬಯಸಿದ್ದೆ, ಆಕಾಂಕ್ಷಿ ಆಗಿದ್ದೆ ಬಳ್ಳಾರಿ ಗ್ರಾಮಾಂತರದಿಂದ. ಕೆಲವೊಂದು ಕಾರಣಗಳಂತರಂತ ನನಗೆ ಟಿಕೆಟ್ ತಪ್ಪಿದೆ. ಆದರೆ ಏನಪ್ಪ ಅಂತಂದರೆ ನನಗೊಂದು ಪ್ರತಿ ಸಾರಿ ಫೈನಲ್ ಹೋಗುತ್ತೆ, ಕೊನೆಯ ಕ್ಷಣದಲ್ಲಿ ನನಗೆ ವಂಚಿತ ಆಗ್ತದೆ ಟಿಕೆಟ್. ಅದು ಒಂದು ಬಿಟ್ಟರೆ ಬೇರೆ ನನಗೇನು ಬೇಜಾರಿಲ್ಲ. ಇಲ್ಲಿವರೆಗೆ ಯಾವತ್ತು ನಾನು ಸಾಮಾಜಿಕ ಮತ್ತು ರಾಜಕೀಯದಲ್ಲಿ ನಾನು ಪ್ರವೇಶ ಮಾಡಿದೆ, ಅವತ್ತಿನಿಂದ ಇಲ್ಲಿ ತನಕ ನನಗೆ ಸಹಕರಿಸಿದ ನನ್ನ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಅಣ್ಣ ತಮ್ಮಂದಿರುಗಳಿಗೆ ಮತ್ತು ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ನಾನು ನನ್ನ ಅಭಿಮಾನಿಗಳು, ದೇವರುಗಳಿಗೆ ಇವತ್ತುವರೆಗೂ ನಾನು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ಮುಂದೆನೂ ಇದೇ ರೀತಿ ನನಗೆ ಸಹಕಾರ ಇರಲಿ ಅಂತೇಳಿ ಬೇಡ್ಕೊತಾ ಇದ್ದೀನಿ. ನಮಸ್ಕಾರ. ಜನನಾಯಕ ಅಪ್ಪು TV ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.